ಸ್ಮೃತಿ ಮಂದನ ಅವರು ಮತ್ತು ಪಲಾಶ್ ಮುಚ್ಚಲ್ ಅವರು ತಮ್ಮ ಮದುವೆನ ಕ್ಯಾನ್ಸಲ್ ಮಾಡ್ಕೊಂಡಾರ. ಸ್ಮೃತಿ ಮಂದನ ಅವ್ರ ತಂದೆಗ ಹಾರ್ಟ್ ಅಟ್ಯಾಕ್ ಆಗನ ಆ ಮದುವೆನ ಸ್ವಲ್ಪ ಮುಂದೂಡಿದ್ರು. ಅವಾಗ ಪಲಾಶ್ ಮುಚ್ಚಲ್ ಅವ್ರ ಬಗ್ಗೆ ಒಂದಿಷ್ಟು ಸುದ್ದಿಗಳು ಕೇಳಿ ಬಂದು ಅವಾಗ ಸಾಮಾಜಿಕ ಜಾಲತಾಣದೊಳಗೆ ಒಂದು ಸುದ್ದಿ ಬಂತು, ಇವ್ರ ಮದುವೆ ಆಗ್ತಾರೋ ಇಲ್ಲ ಅಂತೇಳಿ. ಅದಕ್ಕೆ ಈಗ ಅವ್ರದ್ದು ಕ್ಲಾರಿಫಿಕೇಶನ್ ಕೊಟ್ಟಾರ, ಅವ್ರ ಮದುವೆ ಆಗಂಗಿಲ್ಲ. ಅವಾಗ ಸ್ಮೃತಿ ಮಂದನ್ ಅವ್ರು ಬರ್ಕೋತಾರ ಅವ್ರ ಇನ್ಸ್ಟಾಗ್ರಾಮ್ ಸ್ಟೋರಿ ಒಳಗೆ, ಓವರ್ ದ ಪಾಸ್ಟ್ ಫ್ಯೂ ವೀಕ್ಸ್ ದೇರ್ ಹ್ಯಾಸ್ ಬೀನ್ ಅ ಪ್ಲೆಂಟಿ ಆಫ್ ಸ್ಪೆಕ್ಯುಲೇಷನ್ ಅರೌಂಡ್ ಮೈ ಲೈಫ್ ಆ್ಯಂಡ್ ಐ ಫೀಲ್ ಇಟ್ಸ್ important for me to speak out of this time. I am a very private person and I would like to keep it that way, but I need to clarify that the wedding is called up. ಇಲ್ಲಿ ಅವರು ಪಲಾಶ್ ಮುಚ್ಚಲ್ ಅವ್ರ ಮದುವೆ ಆಗೋ ನಿರ್ಧಾರದಿಂದ ಹಿಂದೆ ಬಂದಾರ. ಹಂಗ ಅವರು ಜನರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತಾರೆ, ಅದನ್ನ ಇಲ್ಲಿಗೆ ಬಿಟ್ಟು ಬಿಡ್ರಿ, ಮುಂದುವರ್ಸೋದು ಬೇಡ. ನಾನು ಪ್ರೈವೇಟ್ ಪರ್ಸನ್, ನನಗೆ ಪ್ರೈವೇಟ್ ಆಗಿರೋ ಇಷ್ಟ, ಮುಂದೆ ನಾವು ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲೋದನ್ನ ನೋಡ್ರಿ, ಇಲ್ಲಿಗೆ ಬಿಟ್ಬಿಡ್ರಿ ಅಂತೇಳಿ ಅವ್ರು ರಿಕ್ವೆಸ್ಟ್ ಮಾಡ್ಕೊತಾರೆ. ಪಲಾಶ್ ಮುಚ್ಚಲ್ ಅವ್ರು ಹೇಳ್ಯಾರ, ಈ ಮದುವೆ ಆಗೋ ನಿರ್ಧಾರದಿಂದ ಹಿಂದೆ ಬಂದಿವಿ ಅಂತೇಳಿ. ಯಾರ್ಯಾರು ಫೇಕ್ ನ್ಯೂಸ್, ಯಾರ್ಯಾರು ರೂಮರ್ಸ್ ಹಬ್ಸಾರಲ್ಲ, ಯಾವುದೂ ವೆರಿಫೈಡ್ ನ್ಯೂಸ್ ಅದಾವಲ್ಲ, ಅವ್ರು ಯಾರು ಹಬ್ಸಾರಲ್ಲ, ಅವ್ರ ವಿರುದ್ಧ ನಮ್ಮ ಟೀಮ್ ಡಿಸಿಷನ್ ತಗೋದೈತಿ. ಅವ್ರ ಮ್ಯಾಲೆ ಡಿಫಾರ್ಮೇಷನ್ ಕೇಸ್ ಹಾಕ್ತೀವಿ ಅಂತ ಹೇಳತ್ತಾರ ಪಲಾಶ್ ಮುಚ್ಚಲ್ ಅವರು. ಈಗ ಇಲ್ಲಿ ಮ್ಯಾಗ ಕ್ಲಾರಿಫೈ ಆಯ್ತು, ಇಬ್ರು ಕಡೆಯಿಂದ ಕ್ಲಾರಿಫಿಕೇಶನ್ ಬಂದೈತಿ, ಅವರು ಮದುವೆ ಆಗಂಗಿಲ್ಲ ಅಂತೇಳಿ ಆ ಮದುವೆನ ಅವ್ರು ಆಗೋ ನಿರ್ಧಾರದಿಂದ ಹಿಂದೆ ಬಂದಾರ. ಹಂಗ ಒಬ್ಬರನ್ನೊಬ್ರು ಇನ್ಸ್ಟಾಗ್ರಾಮ್ ಒಳಗೆ ಮೊದಲು ಫಾಲೋ ಮಾಡ್ತಿದ್ರು. ಸ್ಮೃತಿ ಮಂದನ್ ಅವರು ಮತ್ತು ಪಲಾಶ್ ಮುಚ್ಚಲ್ ಅವರು ಇಬ್ರು ಒಬ್ಬರನ್ನೊಬ್ಬರು ಮ್ಯೂಚುವಲ್ ಆಗಿ ಫಾಲೋ ಮಾಡ್ತಿದ್ರು. ಬಟ್ ಆ ಮ್ಯೂಚುವಲ್ ಆಗಿ ಫಾಲೋ ಮಾಡೋದನ್ನು ಈಗ ಬಿಟ್ಟಾರ, ಇಬ್ರು ಅನ್ಫಾಲೋ ಹೊಡ್ದಾರ. ಇಷ್ಟು ವಿಷಯನ ಅವರು ಜನರಿಗೆ ಕ್ಲಾರಿಫೈ ಮಾಡ್ಯಾರ. ಇದ್ರ ಬಗ್ಗೆ ನಿಮಗೆ ಏನು ಅನಿಸ್ತದನ್ನು ಕಮೆಂಟ್ ಮಾಡಿ.